ವೀಣಾ ಮೇಡಮ್ ಗೋಣಿಬೀಡು ಸರ್ಕಾರಿ ಸ್ಕೂಲಿನ ಹೊಯ್ಸಳ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು. ಈ ದಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗೋಣಿಬೀಡು ಘಟಕದಿಂದ ಆಯೋಜನೆ ಮಾಡಿದ್ದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ವಿಶ್ವ ಬಜರಂಗ ನೆರವೇರಿಸಿಕೊಡಲಾಗಿದೆ. ಹಾಗಾಗಿ ಅದ್ರ ಬಗ್ಗೆ ವೀಣಾ ಅವರು ಮಾತನಾಡಬೇಕಂತ ಹೇಳಿ. ಹಾಗೆ ಹೊಯ್ಸಳ ಪ್ರೌಢಶಾಲೆ ಹಾಗೆ ಆಡಳಿತ ಮಂಡಳಿಯ ಪರವಾಗಿ ನಿಮಗೆ ಶಿಕ್ಷಕರ ಪರವಾಗಿ ಹಾಗೆ ವಿದ್ಯಾರ್ಥಿಗಳ ಪರವಾಗಿ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಆಯೋಜಿಸೋದಕ್ಕೆ ಮೊದಲು ಸುಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ತುಂಬ ಪರಿಸರ ಕಾಳಜಿ ಮತ್ತು ನಿಮ್ಮೆಲ್ಲರ ಯೂತ್ ಏನಿದ್ದೀರಾ ಯುವಜನರು ಅದರ ಸಮಯದ ಸದುಪಯೋಗ ಇದರಿಂದ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ನಮ್ಮ ಶಾಲೆಗೆ ಬಂದಿದ್ದು ನಾವು ನೆಕ್ಸ್ಟ್ ಎಲ್ಲ ಸ್ವಚ್ಛತೆ ಮಾಡೋಣ ಅಂಥೇಳಿ ಒಂದಷ್ಟು ಕಲೆಕ್ಟ್ ಮಾಡ್ತಾ ಇದ್ವಿ, ಬೇರೆಯವ್ರ ಹತ್ರ ಹೊಳ ಮಿಷಿನ್ ಎಲ್ಲ ಕೇಳಿಬಿಟ್ಟು. ನೀವೇ ಬಂದು ಇದನ್ನು ಸಮಾಜ ಸೇವೆಯನ್ನು ಮಾಡಿದ್ದು ನಮಗೆ ಇನ್ನೂ ತುಂಬ ಅನುಕೂಲ ಆಯಿತು. ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಂದ ಸ್ವಚ್ಛತೆ ಮಾಡಿಸೋದು ಸಹ ಒಂದು ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ನಮಗೆ ಸಪೋರ್ಟಿವ್ ಆಗಿ ನೀವು ನಮಗೆ ನಿಂತು ಈ ಕೆಲಸವನ್ನು ನೆರವೇರಿಸ್ಕೊಟ್ಟಿದ್ದು ತುಂಬ ಒಳ್ಳೆಯದಾಯಿತು. ಜೊತೆಗೆ ನಿಮ್ಮೆಲ್ಲರ ಈ ಸಹಕಾರ ಮತ್ತು ನೀವೆಲ್ಲರೂ ಯುವಜನರಿದ್ದೀರ ವಿಶ್ವ ಹಿಂದೂ ಪರಿಷತ್ತಿಂದಲ್ವಾ ಬಜರಂಗ ದಳ ಈ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಒಂದು ಒಳ್ಳೆಯ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ. ಯಾಕೆಂತಂದರೆ ಎಲ್ಲರಿಗೂ ಸ್ವಚ್ಛತೆಯನ್ನು ಮಾಡಲು ಆಗ್ತಾ ಇರಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಇದಕ್ಕೆ ಯಾವುದೇ ಸ್ವಚ್ಛತೆ ಹಣ ಅಂತ ಬರಲ್ಲ, ನಾವೇ ಅದಕ್ಕೆ ವಿನಿಯೋಗಿಸ್ಕೊಂಡ್ಬಿಟ್ಟು ಮಾಡಬೇಕಿತ್ತು. ಅದನ್ನು ನೀವು ಮಾಡಿಕೊಟ್ಟಿದ್ದು ನಮ್ಮ ಶಾಲೆಗೆ ತುಂಬ ಅನುಕೂಲದ ವಾತಾವರಣ ಆಗಿದೆ. ಜೊತೆಗೆ ನೋಡಿ ಎಷ್ಟು ಈಗ ಮೊದಲಿನ ಫೋಟೋಗಳನ್ನ ನೋಡಿದಾಗ ಹೇಗಿತ್ತು, ಈಗ ನೋಡಿದಾಗ ನಮಗೆ ಎಷ್ಟು ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮ ನೋಡಿದರೆ, ಈ ಸ್ವಚ್ಛತೆಯನ್ನು ನೋಡಿದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಹೀಗೆ ದೇವರು ಆರೋಗ್ಯ ಆಯಸ್ಸು ಮತ್ತು ಇದನ್ನು ಸಹಕಾರ ಮಾಡಲು ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಎರಡನ್ನು